ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಫಸ್ಟ್ ನಾನು ಸಾರಿ ಕೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಯಾಕಂದರೆ ಸುಮಾರು 3 ವೀಕ್ಸ್ ಆಯಿತು ವಿಡಿಯೋ ಮಾಡಿ, ಆದರೆ ಟೈಮ್ ಇದ್ದಿಲ್ಲ ವಿಡಿಯೋ ಮಾಡೋಕ್ಕೆ. ಯಾಕಂದರೆ ಈಗ ನಾನು ಫೈನಲ್ ಇಯರು, ಸೊ ಅದರಿಂದ ಮುಂದಿನ ವರ್ಷ ನಮಗೆ ಸಮ್ಮರ್ ವೆಕೇಷನ್ ಅಂತ ರಜಾ ಇರಲ್ಲ, ಅನ್ಎಂಪ್ಲಾಯ್ಮೆಂಟ್ ಅಂತ ರಜಾ ಇರುತ್ತೆ. ಸೊ ಮನೇಲಿ ಕೂತ್ಕೊಂಡು ನಾಳೆಕಂತ ಒಂದು ಟ್ಯಾಗ್ ಹಾಕ್ಸ್ಕೊಳೋ ಬದಲು ಈಗಲಿಂದಾನೇ ಸ್ವಲ್ಪ ಎಕ್ಸಾಮ್ಸ್ ಬರೆಯೋದು, ಜೊತೆಗೆ ಕೆಲವೊಂದು ಪ್ಲೇಸ್ಮೆಂಟ್ಸ್ ಟ್ರೈನಿಂಗ್ ಹೋಗಬೇಕು ಅಂತ ಶುರು ಮಾಡಿದ್ದೆ. ಆ್ಯಂಡ್ ಅದರಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಕ್ಲಿಯರ್ ಮಾಡಿದೆ. ಸೊ ಅದರಿಂದ ಈಗ ಕಾಲೇಜು ಜೊತೆಗೆ ಈ ಟ್ರೈನಿಂಗು ಜೊತೆಗೆ ನನ್ನ ಸ್ವಲ್ಪ ಪರ್ಸನಲ್ ಕೆಲಸ ಇವೆಲ್ಲನೂ ಕೂಡ ಮ್ಯಾನೇಜ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಆದರೆ ಈಗ ಕೊನೆಗೂ ಎಲ್ಲೋ ಒಂದು ಕಡೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಸೊ ಇನ್ಮೇಲೆ ನಾನು ಈ ಗ್ಯಾಪ್ನ ನನ್ನ ವಿಡಿಯೋಸ್ ಮಾಡೋಕ್ಕೆ ಉಪಯೋಗಿಸ್ಕೊತೀನಿ. ಸೊ ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಇರೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಈಗ ನಾವು ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 10 ಶುರು ಮಾಡೋಣ. ಲೆಟ್ಸ್ ಗೋ. ಇದೊಂದು ಹಳೆ ಸೆಗ್ಮೆಂಟು ನಮ್ಮ ಚಾನಲಲ್ಲಿ. ಇಲ್ಲಿ ನಾವು ಮಾರ್ವೆಲ್, DC ಜೊತೆಗೆ ದ ಬಾಯ್ಸ್ ಮತ್ತು ಇವತ್ತು ಸ್ಪೆಷಲಾಗಿ ನಾವು ನಮ್ಮ ಇಂಡಿಯನ್ ಸೂಪರ್ ಹೀರೋ ಬಗ್ಗೆ ಕೂಡ ಮಾತಾಡ್ತೀವಿ. ಸೊ ಅದೇನು ಅದ್ಯಾರು ಅವೆಲ್ಲನೂ ಕೂಡ ಈ ವಿಡಿಯೋ ಎಂಡಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಈಗ ಆ್ಯಸ್ ಯೂಶುವಲ್ ಮಾರ್ವೆಲಿಂದನೇ ಶುರು ಮಾಡೋಣ. ಸೊ D23 ಇವೆಂಟಲ್ಲಿ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್, ಥಂಡರ್ಬೋಲ್ಟ್ಸ್ ಜೊತೆಗೆ ವಾಟ್ ಇಫ್ ಸೀರೀಸ್ನ ಟ್ರೈಲರ್ ರಿಲೀಸ್ ಮಾಡಿದ್ರು. ಇವೆಲ್ಲ ಟ್ರೈಲರ್ ಕೂಡ ಚೆನ್ನಾಗೇ ಇತ್ತು, ಆದರೆ ನನಗೆ ಪರ್ಸ್ನಲ್ ಆಗಿ ಥಂಡರ್ಬೋಲ್ಟ್ಸ್ ಮತ್ತು ವಾಟ್ ಇಫ್ ಟ್ರೈಲರ್ ತುಂಬಾ ಇಷ್ಟ ಆಯಿತು. ಆದರೆ ಈಗ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇವೆಲ್ಲದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆದರೆ ಇದೇ ಇವೆಂಟಲ್ಲಿ ನಮ್ಮ ಕೆವಿನ್ ಫ್ಯಾಗಿ ಅವರು ಮ್ಯೂಟೆಂಟ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾರೆ. ಫೇಸ್ 6 ಆದಮೇಲೆ ಮಾರ್ವೆಲ್ ಅವರು ಒಂದು ಟರ್ನ್ ತೊಗೊತಾರಂತೆ ಕ್ಯಾರೆಕ್ಟರ್ ಫೋಕಸ್ಗಳ ಮೇಲೆ. ಸೊ ಫೇಸ್ 7 ಇಂದ ನಾವು ಎಕ್ಸ್-ಮೆನ್, ಫ್ಯಾಂಟಾಸ್ಟಿಕ್ 4 ಈ ಕ್ಯಾರೆಕ್ಟರ್ಗಳ ಮೇಲೆ ಫೋಕಸ್ ಜಾಸ್ತಿ ಇರುತ್ತಂತೆ. ಅವೆಂಜರ್ಸ್ ಟೀಮ್ ಆಗಿರಲಿ ಅಥವಾ ಅವೆಂಜರ್ಸ್ ಕ್ಯಾರೆಕ್ಟರ್ಸ್ ಬಗ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ನಿಮಗೂ ಗೊತ್ತು, ಫೇಸ್ 1 ಇಂದ ಫೇಸ್ 6 ತನಕ ಕಂಪ್ಲೀಟ್ ಆಗಿ ಮಾರ್ವೆಲ್ ಅವರು ಅವೆಂಜರ್ಸ್ ಬಗ್ಗೆನೇ ಫೋಕಸ್ ಮಾಡಿದ್ರು. ಸೊ ಈಗ ಮತ್ತೆ ರೀಬೂಟ್ ಮಾಡಿಕೊಂಡು ಅದೇ ತೋರಿಸೋ ಬದಲು ಸ್ವಲ್ಪ ಹೊಸ ಕ್ಯಾರೆಕ್ಟರ್ಸ್ ಮತ್ತು ಹೊಸ ಟೀಮ್ನ ಕರ್ಕೊಂಡ್ಬರ್ಬೇಕು ಅಂತ ಮಾರ್ವೆಲ್ನ ಇದೊಂದು ಹೊಸ ಉದ್ದೇಶ. ಈಗ ಯಾರು ತಾನೇ ಅದೇ ಟೋನಿ ಸ್ಟಾರ್ಕ್ ಒರಿಜಿನ್ನ ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡೋದು ನೋಡ್ತಾರೆ. ಸೊ ಫೇಸ್ 7 ಇಂದ ಅವೆಂಜರ್ಸ್ ಟೀಮ್ ಇರುತ್ತೆ, ಆದರೆ ಸ್ವಲ್ಪ ಫೋಕಸ್ ಎಕ್ಸ್-ಮೆನ್ ಮತ್ತು ಮ್ಯೂಟೆಂಟ್ಸ್ ಬಗ್ಗೆ ಇರುತ್ತೆ. ಜೊತೆಗೆ ನಮ್ಮ ವ್ಯಾಂಡಾ ಬಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ನಮ್ಮ ಕೆವಿನ್ ಬ್ರೋ ಅವರು. ಸೊ ಕೆವಿನ್ ಫ್ಯಾಗಿ ಅವರು ಹೇಳ್ತಾರೆ, ನಿಮಗೆಲ್ಲ ನಮಗೂ ಕೂಡ ಐಡಿಯಾ ಇಲ್ಲ ಯಾವ ಥರ ವ್ಯಾಂಡಾನ ವಾಪಸ್ ತರಬೇಕು ಅಂತ. ನನ್ನ ಮಗುಂದು ಟೀಚರ್ಸ್ಗೆ ಸಿಲೆಬಸ್ ಗೊತ್ತಿಲ್ಲ ಅಂದರೆ ಇನ್ನು ನಾವು ಮಕ್ಕಳೇನು ಅಲ್ಲ, ನಾವುಗಳು ವ್ಯಾಂಡಾ ಆ ಸಿರೀಸಲ್ಲಿ ಈ ಮೂವಿಯಲ್ಲಿ ಬರ್ತಾಳೆ ಅಂತ ಥಿಯರಿ ಮಾಡ್ಕೊಂಡಿದ್ದೀವಿ. ಅಥವಾ ಏನಾದರೂ ಕೆವಿನ್ ಬ್ರೋ ಅವರು ಏನು ರಿವೀಲ್ ಮಾಡಬಾರ್ದು ಅಂತ ಈ ಥರ ಹೇಳಿರಬಹುದಾ? ಯಾವುದು ನಿಜ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವತ್ತೂ ಕೂಡ ಮಾರ್ವೆಲ್ನ ಫಸ್ಟ್ ರೂಲ್ ಮರಿಬೇಡಿ. ಅದೇನದು ಅಂದರೆ ಯಾವತ್ತೂ ಕೂಡ ಮಾರ್ವೆಲ್ನ ಆ್ಯಕ್ಟರ್ಸ್ ಆಗಿರಲಿ ಅಥವಾ ಡೈರೆಕ್ಟರ್ಸ್ ಆಗಿರಲಿ ಅವ್ರ ಮಾತನ್ನ ಯಾವತ್ತೂ ಸೀರಿಯಸ್ಸಾಗಿ ತೊಗೊಬೇಡಿ. ಇನ್ನು ಯಾರ್ಯಾರಿಗೆ ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿ ಇಷ್ಟ ಆಯಿತು, ಜೊತೆಗೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತು, ನಿಮಗೊಂದು ಗುಡ್ ನ್ಯೂಸ್. ಏನಂದರೆ ಡಿಸೆಂಬರಲ್ಲಿ ನಮಗೆ ಡೆಡ್ಪೂಲ್ನ ಸ್ಪೆಷಲ್ ಪ್ರೆಸೆಂಟೇಷನ್ ಸಿಗಬಹುದು. ಜಸ್ಟ್ ಒಂದು ಕ್ರಿಸ್ಮಸ್ ಸ್ಪೆಷಲ್ ಪ್ರೆಸೆಂಟೇಷನ್. ಇದ್ರ ಶೂಟಿಂಗ್ ಬಗ್ಗೆ ರ್ಯಾನ್ ರೆನಾಲ್ಡ್ಸ್ ಅವರು ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿ ಒಂದು ಟೀಸ್ ಕೂಡ ಕೊಟ್ಟಿದ್ರು. ಇನ್ನು ಮಾರ್ವೆಲ್ ಅವರು ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿಯ ಹ್ಯೂಜ್ ಸಕ್ಸಸ್ ನೋಡಿ ಈಗ ಫೇಸ್ 7 ಕೂಡ ಡೆಡ್ಪೂಲ್ ಮತ್ತು ವಾಲ್ವರಿನ್ನ ತರಬೇಕು ಅಂತ ಪ್ಲಾನ್ಸ್ ಇದೆ. ಈ ಕ್ಯಾರೆಕ್ಟರ್ಸ್ಗಳು ರೀಬೂಟ್ ಆಗದಿರ ಇವರೇನೆ 90 ವರ್ಷ ಆಗೋ ತನಕ ಮಾಡ್ಕೊಂಡು ಹೋಗ್ಲಿ ಅಂತ ಫಿಕ್ಸ್ ಕೂಡ ಆಗಿದ್ದಾರೆ. ಸೊ ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಪಾರ್ಟ್ 2 ನಮಗೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿ ಆದ್ಮೇಲೆ ಸಿಗಬಹುದು. ಇನ್ನು ಸ್ಪೈಡರ್ಮ್ಯಾನ್ 4 ಮೂವಿಯ ರೈಟಿಂಗ್ ಎಲ್ಲ ಕಂಪ್ಲೀಟ್ ಕೂಡ ಆಗಿದೆ, ಜೊತೆಗೆ ಶೂಟಿಂಗ್ ಕೂಡ ಶುರುವಾಗಿದೆ. ಈ ಮೂವಿಯ ವರ್ಕಿಂಗ್ ಟೈಟಲ್ ಬಂದು ಬ್ಲೂ ಒಯಸಿಸ್ ಅಂತ. ಸೊ ಈ ವರ್ಕಿಂಗ್ ಟೈಟಲ್ ಏನಂದರೆ, ಸೊ ಈಗ ನೀವು ಈ ಮೂವಿನ ಒಂದು ಸಿಟಿಯಲ್ಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ಜಾಗನ ನೀವು ಅಕ್ವೈರ್ ಮಾಡ್ಕೊಬೇಕಂದ್ರೆ ನೀವು ಈ ಮೂವಿಯ ನೇಮ್ ಜೊತೆಗೆ ಎಷ್ಟು ದಿನದಿಂದ ಎಷ್ಟು ದಿನ ತನಕ ಬೇಕು ಅಂತ ನೀವು ಅನೌನ್ಸ್ ಮಾಡಬೇಕು. ಸೊ ಅಲ್ಲಿ ಕೊಡೋ ನೇಮೇ ವರ್ಕಿಂಗ್ ಟೈಟಲ್ ಅಂತ ಕರೀತಾರೆ. ಆ್ಯಂಡ್ ಮಾರ್ವೆಲ್ ಅವರು ಯಾವಾಗಲೂ ಕೂಡ ಅವ್ರ ವರ್ಕಿಂಗ್ ಟೈಟಲ್ ಮತ್ತು ಆ ಮೂವಿಯ ಪ್ಲಾಟ್ಗೂ ತುಂಬಾ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನನಗನ್ಸೋ ಪ್ರಕಾರ ಮೇ ಬಿ ಸ್ಪೈಡರ್ಮ್ಯಾನ್ 4 ಮೂವಿ ಡಿಲೇ ಆಗಬಹುದು. ಸೊ ಈ ಮೂವಿ ನಮಗೆ ಜುಲೈ 24, 2026ಗೆ ಸಿಗುತ್ತೆ ಅಂತ ಕನ್ಫರ್ಮ್ ಮಾಡಿದ್ರು. ಆದರೆ ನನಗಂತ ಪ್ರಕಾರ ಈ ಮೂವಿ ನಮಗೆ ಡಿಸೆಂಬರ್ ಹಂಗೆ ಸಿಗಬಹುದು. ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2026ಗೆ ನಮಗೆ ಅವೆಂಜರ್ಸ್ ಡೂಮ್ಸ್ ಡೇ ಮೂವಿ ಸಿಗುತ್ತೆ. ಆ್ಯಂಡ್ ಆ ಮೂವಿ ಆದಮೇಲೆ ಮುಂದೆ ಯಾವ್ಯಾವ ಮೂವಿ ಬರುತ್ತೋ ಅವೆಲ್ಲನೂ ಕೂಡ ಡೂಮ್ ಕ್ರಿಯೇಟ್ ಮಾಡಿರುವ
ಬ್ಯಾಟಲ್ ವರ್ಲ್ಡಲ್ಲೇ ನಡೆಯೋದು. ಆ್ಯಂಡ್ ಮಾರ್ವೆಲ್ ಅವರು ಯೂಶ್ವಲಿ ಅವ್ರ ಮೂವಿ ರಿಲೀಸ್ ಆಗೋಕ್ಕೂ 5 months ಹಿಂದೆ ಅವರು ಒಂದು ಟೀಸರ್ ರಿಲೀಸ್ ಮಾಡ್ತಾರೆ. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ರಿಲೀಸ್ ಆಗೋದು ಮೇಯಲ್ಲಿ ಅಂದರೆ ನಮಗೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಸ್ಪೈಡರ್ಮ್ಯಾನ್ 4 ಮೂವಿಯ ಟೀಸರ್ ಸಿಗಬೇಕು. ಸೊ ಇಲ್ಲಿ ಅವೆಂಜರ್ಸ್ ಡೂಮ್ಸ್ಡೇಗೂ ಮತ್ತು ಸ್ಪೈಡರ್ಮ್ಯಾನ್ 4 ಮೂವಿಗೂ ಟೈಮ್ ಲೈನ್ ಕ್ಲಾಶ್ ಆಗುತ್ತೆ. ಸೊ ಹೀಗೆ ಡಾಕ್ಟರ್ ಸ್ಟ್ರೇಂಜ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿ ಮತ್ತು ಸ್ಪೈಡರ್ಮ್ಯಾನ್ ನೋ ವೇ ಹೋಮ್ ಮೂವಿ ನಡೀತು, ಅದೇ ಥರ ಇವರು ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮತ್ತು ಸ್ಪೈಡರ್ಮ್ಯಾನ್ 4 ಮೂವಿ ಕೂಡ ಅದೇ ಥರ ಮಾಡಬಹುದು. ಇನ್ನು ಫ್ಯಾಂಟಾಸ್ಟಿಕ್ 4 ದ ಫಸ್ಟ್ ಸ್ಟೆಪ್ಸ್ ಮೂವಿಯ ಶೂಟಿಂಗ್ ಕಂಪ್ಲೀಟ್ ಆಗಿ ರ್ಯಾಪ್ ಅಪ್ ಆಗಿದೆ. ಮೂವಿ ನಮಗೆ ಮುಂದಿನ ವರ್ಷ ಜುಲೈ 24 ಹಂಗೆ ಸಿಗಬಹುದು. ರೂಮರ್ಸ್ ಪ್ರಕಾರ ಈ ಮೂವಿಯಲ್ಲಿ ಕ್ಯಾರೆಕ್ಟರ್ಸ್ ಬರೋದು ರೀಡ್ ರಿಚರ್ಡ್ಸ್ನ ಮಗ ಆದ ಫ್ರಾಂಕ್ಲಿನ್ ರಿಚರ್ಡ್ಸ್ಗೋಸ್ಕರ. ಸೊ ಕಾಮಿಕ್ಸಲ್ಲಿ ಫ್ರಾಂಕ್ಲಿನ್ ರಿಚರ್ಡ್ಸ್ ಒಂಥರ ಒಮೆಗಾ ಲೆವೆಲ್ ಮ್ಯೂಟೆಂಟ್. ಅವನು ಇಡೀ ಯೂನಿವರ್ಸ್ನ ಡೆಸ್ಟ್ರಾಯ್ ಮತ್ತು ಕ್ರಿಯೇಟ್ ಮಾಡೋವಷ್ಟು ಪವರ್ ಇರುತ್ತೆ. ಇಡೀ ಮಾರ್ವೆಲಲ್ಲಿ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಲಿಸ್ಟಲ್ಲಿ ಫ್ರಾಂಕ್ಲಿನ್ ರಿಚರ್ಡ್ಸ್ ಒಬ್ಬ ಇರ್ತಾನೆ. ಜೊತೆಗೆ ಈ ಮೂವಿಯಲ್ಲಿ ನಾವು ಕೌನ್ಸಿಲ್ ಆಫ್ ರಿಚರ್ಡ್ಸ್ ಕೂಡ ನೋಡ್ತೀವಿ. ಇನ್ನು ಮುಂದಿನ ವರ್ಷದಿಂದ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಶೂಟಿಂಗ್ ಶುರುವಾಗುತ್ತೆ. ಆ್ಯಂಡ್ ಆ ಶೂಟಿಂಗಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ದು ಬರೀ 1 month ಅಷ್ಟೇ ಶೂಟಿಂಗ್ ಶೆಡ್ಯೂಲ್ ಆಗಿರೋದು. ಆದರೆ ನಮ್ಮ RDJ ಅಂದರೆ ನಮ್ಮ ಡಾಕ್ಟರ್ ಡೂಮ್ ಅವ್ರದ್ದು 3 months ಶೂಟಿಂಗ್ ಶೆಡ್ಯೂಲ್ ಆಗಿದೆ. ಸೊ ಇಲ್ಲೇ ನಮಗೆ ಗೊತ್ತಾಗತ್ತೆ ಈ ಮೂವಿ ಕಂಪ್ಲೀಟ್ ಆಗಿ ಬರೀ ನಮ್ಮ ಡಾಕ್ಟರ್ ಡೂಮ್ ಬಗ್ಗೆನೇ ಫೋಕಸ್ ಆಗಿರುತ್ತೆ ಅಂತ. ಆ್ಯಂಡ್ ಇದೇ ಬೇಕಾಗಿರೋದು ನಮಗೂ ಕೂಡ. ಇನ್ಫಿನಿಟಿ ವಾರ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು ಈ ಮೂವಿ. ಆ್ಯಂಡ್ ಈ ಮೂವಿಯಲ್ಲಿ ಏನು ಟ್ವಿಸ್ಟ್ ಅಂತ ಗೊತ್ತಾ? ಈ ಮೂವಿ ಅಥವಾ ಈ ಮಲ್ಟಿವರ್ಸ್ನ ಬಿಗ್ ಬ್ಯಾಡ್ ವಿಲನ್ ಡಾಕ್ಟರ್ ಡೂಮೇ ಅಲ್ಲ. ಹೇಗೆ, ಯಾಕೆ, ಅವೆಲ್ಲದ್ರ ಬಗ್ಗೆ ಒಂದು ಬೇರೆ ವಿಡಿಯೋಲಿ ತಿಳಿಸ್ತೀನಿ. ಒಂದು ಕ್ಲೂ ಕೊಡ್ಲಾ? ಟ್ಯಾನೋಸ್ ಹೇಗೆ ಒಂಥರ ಆ್ಯಂಟಿ ಹೀರೋ ಆಗಿದ್ನೋ ಅದೇ ಥರ ನಮ್ಮ ಡಾಕ್ಟರ್ ಡೂಮ್ ಕೂಡ ಆಗಿರ್ತಾನೆ. ದೊಡ್ಡವ್ರು ಹೇಳ್ತಾರಲ್ಲ, ನೀವು ಏನೇ ಮಾಡಿದ್ರೂ ಜನರಿಗೆ 2 ರೀತಿಯಾಗಿ ಪೋರ್ಟ್ರೇ ಆಗುತ್ತೆ. ಒಂದು ನೀನು ಹೀರೋ ಆಗಿ, ಇನ್ನೊಂದು ನೀನು ವಿಲನ್ ಆಗಿ. ಆದರೆ ನಿನಗೆ ಗೊತ್ತಿರತ್ತೆ ನೀನು ಯಾರು ಅಂತ. ಸೊ ಅದೇ ಥರ ಡಾಕ್ಟರ್ ಡೂಮ್ ಕೂಡ. ಇನ್ನು ನಿಮಗೆ ಶಿ ಹಲ್ಕ್ ಸೀರೀಸ್ ತುಂಬಾ ಇಷ್ಟ ಆಗಿದ್ರೆ ಮತ್ತೆ ನೋಡಬೇಕು ಅಂತ ಅನಿಸಿದ್ರೆ ನಿಮಗೊಂದು ಗುಡ್ ನ್ಯೂಸ್. ಯಾಕಂದರೆ ಮುಂದಿನ ವರ್ಷ ಡಿಸೆಂಬರ್ಗೆ ಬರ್ತಿರುವ ನಮ್ಮ ವಂಡರ್ ಮ್ಯಾನ್ ಸೀರೀಸ್ ಒಂಥರ ಹಾಗೆ ಇರೋ ಥರ ಇದೆ. ಸೊ ಈ ಸೀರೀಸ್ನ ಸಿನಾಪ್ಸಿಸ್ ಪ್ರಕಾರ ವಂಡರ್ ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರುವ ಆ್ಯಕ್ಟರ್ ಆದ ಯಾಯಾ ಅಬ್ದುಲ್ ಅವರು ಈ ಸೀರೀಸಲ್ಲಿ ಅವರ ರಿಯಲ್ ಸೆಲ್ಫ್ ಆಗೇ ಬರ್ತಾರೆ. ಅಂದರೆ ಈ ಸೀರೀಸಲ್ಲಿ ಯಾಯಾ ಅಬ್ದುಲ್ ಅವರು ಯಾಯಾ ಅಬ್ದುಲ್ ಆಗಿ ಕಾಣಿಸ್ಕೊತಾರೆ. ಸೊ ಈ ಸೀರೀಸಲ್ಲಿ ಯಾಯಾ ಅಬ್ದುಲ್ ಅವರು ಯಾವುದಾದ್ರೂ ಒಂದು ಫಿಲಮ್ ರೋಲ್ಗಾಗಿ ಆಡಿಷನ್ ಕೊಡ್ತಾ ಇರ್ತಾರೆ. ಆಗ ಯಾಯಾ ಅಬ್ದುಲ್ ಅವರು MCUಗೆ ಬರ್ತಾರೆ ವಂಡರ್ ಮ್ಯಾನ್ ಕ್ಯಾರೆಕ್ಟರ್ಗೆ ಆಡಿಷನ್ ಕೊಡೋಕ್ಕೆ. ಆದರೆ ಅದರಲ್ಲಿ ಅವರು ಸೆಲೆಕ್ಟ್ ಆಗಲ್ಲ. ಆಗ ಯಾಯಾ ಅಬ್ದುಲ್ ಅವರು ಫುಲ್ ಫ್ರಸ್ಟ್ರೇಟ್ ಆಗಿ ಮಾರ್ವೆಲ್ನ ಹೆಡ್ ಆಫೀಸ್ ಒಳಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಅವ್ರಿಗೆ ಕೆವಿನ್ ಸಿಗ್ತಾನೆ. ಕೆವಿನ್ ಅಂದರೆ ನಮ್ಮ ಕೆವಿನ್ ಬ್ರೋ ಅಲ್ಲ, ಶಿ ಹಲ್ಕಲ್ಲಿ ನಾವು ನೋಡಿರುವ ಒಂದು AI ಆದ ನಾಲೆಡ್ಜ್ ಎನ್ಹಾನ್ಸ್ ವಿಜುವಲ್ ಇಂಟರ್ ಕನೆಕ್ಟಿವಿಟಿ ನೆಕ್ಸಸ್ ಅಂದರೆ ಕೆವಿನ್. ಇವನ್ನ ಮೀಟ್ ಆಗ್ತಾನೆ. ಇವನ್ನ ಮೀಟ್ ಆಗೋ ಅಷ್ಟೊತ್ತಿಗೆ ಯಾಯಾ ಅವರು MCUನ ಸೀಕ್ರೆಟ್ ಪ್ರಾಜೆಕ್ಟ್ ಮತ್ತು ಸ್ಟೋರಿ ಸ್ಕ್ರಿಪ್ಟ್ ಎಲ್ಲನೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಕೆವಿನ್ ಇವನ್ನ ಆಚೆ ಬಿಟ್ಟರೆ ಎಲ್ಲಿ ಎಲ್ಲ ರಿವೀಲ್ ಮಾಡ್ತಾನೆ ಅಂತ ಇವನ್ನ MCU ಒಳಗೇ ಕಿಡ್ನಾಪ್ ಮಾಡ್ತಾನೆ. ಇಲ್ಲಿಂದ ಯಾಯಾ ಅಬ್ದುಲ್ ಆಚೆ ಹೋಗಲ್ಲ, MCU ಒಳಗೆ ಟ್ರ್ಯಾಪ್ ಆಗ್ತಾನೆ. ಸೊ ಈಗ ಯಾಯಾ ಅಬ್ದುಲ್ ಅವರು ಈ ಪವರ್ನ ಉಪಯೋಗಿಸ್ತಾರೆ. ಹೇಗೆ ಅಂದರೆ MCU ರಿಯಾಲಿಟಿನೇ ಚೇಂಜ್ ಮಾಡ್ತಾರೆ. ಏನೆಲ್ಲ ಆಗಿದೆಯೋ ಇಲ್ಲಿವರೆಗೂ MCU ಅಲ್ಲಿ ಅದನ್ನೇ ಚೇಂಜ್ ಮಾಡ್ತಾರೆ ಅವನಿಗೆ ಹೇಗೆ ಬೇಕೋ ಹಾಗೆ. ಜೊತೆಗೆ MCU ಟೈಮ್ ಲೈನಲ್ಲೇ ಅವನಿಗೆ ಪವರ್ಸ್ ಕೂಡ ಕೊಡ್ತಾನೆ. ಅವನಿಗೆ ಹೇಗೆ ಬೇಕೋ ಆ ಥರ ಅವನ ಒಂದು ಡ್ರೀಮ್ ಸೂಪರ್ ಹೀರೋ ಆಗಿ ಅವನೇ ಮಾಡ್ಕೊತಾನೆ. ನನಗೆ ಗೊತ್ತು ಇದೆಲ್ಲ ಕೇಳಿ ನಿಮಗೆ ತುಂಬ ಕನ್ಫ್ಯೂಸ್ ಆಗೋಗಿರುತ್ತೆ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೆಡ್ಪುಲ್ ಹೇಗೆ 4th ವಾಲ್ ಬ್ರೇಕ್ ಮಾಡ್ತಾನೋ ಅದೇ ಥರ ಯಾಯಾ ಅಬ್ದುಲ್ ಕೂಡ 4th ವಾಲ್ ಬ್ರೇಕ್ ಮಾಡಿ MCU ಟೈಮ್ ಲೈನ್ ಒಳಗೋಗಿ ಅವನೇ ಒಂದು ವಂಡರ್ ಮ್ಯಾನ್ ಆಗಿ ಕಾಣಿಸ್ಕೊತಾನೆ. ಸೊ ಈ ಸೀರೀಸು ಶಿ ಹಲ್ಕ್ ಥರ ಹೊಗೆ ಹಾಕ್ಸ್ಕೊಳ್ಳುತ್ತೋ ಅಥವಾ ಚೆನ್ನಾಗಿ ಬರುತ್ತೋ ಮುಂದಿನ ವರ್ಷನೇ ಗೊತ್ತಾಗತ್ತೆ. ಸೊ ಈಗ ನಾವು ಮಾರ್ವೆಲಿಂದ DC ಕಡೆಗೆ ಬರೋಣ. ಸೊ ಪೆಂಗ್ವಿನ್ ಸೀರೀಸ್ ಯಾರ್ಯಾರು ನೋಡಿಲ್ವೋ ನಿಜ ಹೋಗಿ ನೋಡಿ ಅಂತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಸೀರೀಸ್ ಅಂತೂ. ಇನ್ನು ಡಿಸೆಂಬರ್ 5th ಇಂದ ನಮ್ಮ ಹೊಸ DCU ಅಂದರೆ ಜೇಮ್ಸ್ ಗನ್ ಅವರ ಹೊಸ DCU ಶುರು ಆಗುತ್ತೆ ಕ್ರಿಯೇಚರ್ ಕಮಾಂಡೋಸ್ನ ಸೀರೀಸಿಂದ. ಈ ಸೀರೀಸ್ DCನ ಹೊಸ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ಈ ಸೀರೀಸಿಂದ ಮುಂದೆ ಪೀಸ್ ಮೇಕರ್ ಸೀಸನ್ 2 ಕೂಡ ಕನೆಕ್ಟ್ ಆಗುತ್ತೆ. ಇನ್ನು ದ ಬ್ಯಾಟ್ಮ್ಯಾನ್ 2 ಮೂವಿ 2026ಗೆ ಬರುತ್ತೆ. ಆದರೆ ಈ ಮೂವಿ ಬರೀ 1 part ಮೂವಿ ಅಲ್ಲ. ದ ಬ್ಯಾಟ್ಮ್ಯಾನ್ 2 ಮತ್ತು ದ ಬ್ಯಾಟ್ಮ್ಯಾನ್ 3
ಕನೆಕ್ಟಿವಿಟಿ ಇರುತ್ತೆ. ಆ್ಯಂಡ್ ಇವರು ಇವೆರಡು ಮೂವಿ ಕೂಡ ಒಟ್ಟಿಗೆ ಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಮೂವಿ ನಡೆಯೋದು ಒಂದು ವಿಂಟರ್ ಆರ್ಕಲ್ಲಿ, ಅಂದರೆ ಕ್ರಿಸ್ಮಸ್ ಟೈಮಲ್ಲಿ. ಆ್ಯಂಡ್ ಇವೆರಡು ಮೂವಿಗೂ ಕೂಡ ಒಬ್ಬನೇ ಮೇನ್ ವಿಲನ್ ಆಗಿರ್ತಾನೆ. ಆ್ಯಂಡ್ ಅದು ಯಾರು ಇರ್ಬೋದು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇನ್ನು ನಮ್ಮ ದ ಬಾಯ್ಸ್ ಯೂನಿವರ್ಸ್ಗೆ ಬರೋಂಗಿದ್ರೆ, ದ ಬಾಯ್ಸ್ನ ಕೊನೆಯ ಸೀಸನ್ ಅಂದರೆ ಸೀಸನ್ 5ನ ಶೂಟಿಂಗ್ ನವಂಬರ್ 25ನ ಶುರು ಆಗುತ್ತೆ. ಆ್ಯಂಡ್ ಎಪಿಸೋಡ್ 1ನ ಟೈಟಲ್ ಕೂಡ ಲೀಕ್ ಆಗಿತ್ತು. ಈ ಸೀರೀಸ್ ನಮಗೆ 2026ಗೆ ಸಿಗುತ್ತೆ. ಆದರೆ ಇದಕ್ಕೂ ಮುಂಚೆ ನಮಗೆ ಜನ್ವಿ ಸೀಸನ್ 2 ಸಿಗುತ್ತೆ. ಅದು ಮೇ ಬಿ ನೆಕ್ಸ್ಟ್ ಇಯರ್ ಬರಬಹುದು. ಆ್ಯಂಡ್ ಅದಾದಮೇಲೆ ದ ಬಾಯ್ಸ್ ಯೂನಿವರ್ಸ್ನ ಒಂದು ಸ್ಪಿನ್ ಆಫ್ ಸೀರೀಸ್ ಆದ ಸ್ಟಾರ್ಮ್ ಫ್ರಂಟ್ ಮತ್ತು ಸೋಲ್ಜರ್ ಬಾಯ್ ಸೀರೀಸ್ ನಮಗೆ 2026 ಅಥವಾ 2025ಗೆ ಸಿಗಬಹುದು. ಆದರೆ ಏನು ಕೂಡ ಅಪ್ಡೇಟ್ಸ್ ಕೊಟ್ಟಿಲ್ಲ ಇಲ್ಲಿವರೆಗೂ ನಮಗೆ. ಇನ್ನು ಕೊನೆಯದಾಗಿ ದ ಮೋಸ್ಟ್ ಅವೈಟೆಡ್ ಇಂಡಿಯನ್ ಸೂಪರ್ ಹೀರೋ, ದ ಡ್ರೀಮ್ ಆಫ್ ಇಂಡಿಯನ್ ಚಿಲ್ಡ್ರನ್, 90ಸ್ನ ಸೂಪರ್ ಹೀರೋ ಆದ ನಮ್ಮ ಶಕ್ತಿಮಾನ್ ಮತ್ತೆ ವಾಪಸ್ ಬರ್ತಿದ್ದಾನೆ ಒಂದು ದೊಡ್ಡ ಸ್ಕ್ರೀನ್ಗೆ. ಸೊ ಯಾರ್ಯಾರಿಗೆ ಶಕ್ತಿಮಾನ್ ಬಗ್ಗೆ ಗೊತ್ತಿಲ್ವೋ ಅಥವಾ ಶಕ್ತಿಮಾನ್ ಸೀರೀಸ್ ನೋಡಿಲ್ವೋ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೂಪರ್ ಮ್ಯಾನ್ ಇಂಡಿಯಾಲಿದ್ದರೆ ಹೇಗಿರಬಹುದು, ಅದೇ ನಮ್ಮ ಶಕ್ತಿಮಾನ್. ನಿಮಗೇನಾದರೂ ನಮ್ಮ ಭಾರತೀಯ ಸೂಪರ್ ಹೀರೋ ಆದ ಶಕ್ತಿಮಾನ್ನ ಒರಿಜಿನ್ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈಗ ಸೀನ್ ಏನಾಗಿದೆ ಅಂದರೆ, ಸೋನಿ ಇಂಡಿಯಾ ಅವರು 2022ಅಲ್ಲಿ ಶಕ್ತಿಮಾನ್ ಮೂವಿ ಮಾಡಬೇಕು ಅಂತ ಒಂದು ಟೀಸರ್ ರಿಲೀಸ್ ಮಾಡಿ ಶಕ್ತಿಮಾನ್ ಕ್ಯಾರೆಕ್ಟರ್ನ ರಣವೀರ್ ಸಿಂಗ್ ಮಾಡ್ತಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಬಂದು ಮಲಯಾಳಂ ಸೂಪರ್ ಹೀರೋ ಮೂವಿಯಾದ ಮಿನ್ನಲ್ ಮುರಳಿ ಮೂವಿಯ ಡೈರೆಕ್ಟರ್ ಆದ ಬಾಸಿಲ್ ಜೋಸೆಫ್ ಅವರು ಈ ಮೂವಿನ ಡೈರೆಕ್ಟ್ ಮಾಡ್ತಾರೆ ಅಂತ ಕನ್ಫರ್ಮ್ ಮಾಡಿದ್ರು. ಆದರೆ 2 ವರ್ಷ ಆಯಿತು, ಏನು ಕೂಡ ಅನೌನ್ಸ್ಮೆಂಟ್ ಇಲ್ಲ, ಅಪ್ಡೇಟ್ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಈಗ ಸಡನ್ ಆಗಿ ಶಕ್ತಿಮಾನ್ ಕ್ಯಾರೆಕ್ಟರ್ನ ಕ್ರಿಯೇಟರ್ ಆದ ಮುಖೇಶ್ ಖನ್ನಾ ಅವರು ಒಂದು ಟೀಸರ್ನ ರಿಲೀಸ್ ಮಾಡ್ತಾರೆ, ಅವರೇ ಮತ್ತೆ ಶಕ್ತಿಮಾನ್ ಆಗಿ. ಆ್ಯಂಡ್ ಅವ್ರು ಹೇಳ್ತಾರೆ ಶಕ್ತಿಮಾನ್ ಕ್ಯಾರೆಕ್ಟರ್ನ ಲೆಗಸಿನ ಯಾರೋ ಬಂದು ಟೇಕ್ ಓವರ್ ಮಾಡೋಕ್ಕಾಗಲ್ಲ ಅಂತ. ಹೌದು, ನಾನು ಒಪ್ಕೊತೀನಿ. ಈಗ RDJ ಬಿಟ್ಟು ಬೇರೆ ಯಾರೋ ಟೋನಿ ಸ್ಟಾರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಹಾಗಂತ ಆ ಕ್ಯಾರೆಕ್ಟರ್ನ ಹಾಗೆ ಬಿಡೋಕ್ಕೂ ಕೂಡ ಆಗಲ್ಲ. ಸ್ಪೈಡರ್ ಮ್ಯಾನ್ ಹೇಗೆ ಅವ್ನ ಮ್ಯಾಂಟಲ್ನ ಮುಂದೆ ಮೈಲ್ಸ್ ಮೊರಾಲೆಸ್ಗೆ ಕೊಡ್ತಾನೋ, ಅದೇ ಥರ ಶಕ್ತಿಮಾನ್ ಕೂಡ ಅವ್ರ ಲೆಗಸಿನ ಅವರೊಂದಿಗೆ ಇರುತ್ತೆ. ಆದರೆ ಜಸ್ಟ್ ಅವರು ಅವ್ರ ಮ್ಯಾಂಟಲ್ನ ಬೇರೆಯವ್ರಿಗೆ ಕೊಡೋ ಥರ ಮಾಡಬಹುದು. ಸೊ ಮೇ ಬಿ ಈ ಥರ ಮಾಡಿದ್ರೆ 90s ಅವರು ಕೂಡ ಅವರ ಚೈಲ್ಡ್ಹುಡ್ ಸೂಪರ್ ಹೀರೋನ ಒಂದು ದೊಡ್ಡ ಸ್ಕ್ರೀನ್ನ ನೋಡಬಹುದು. ಇನ್ನು ನಮ್ಮ ಯಂಗ್ ಜನ್ರೇಷನ್ ಅವ್ರಿಗೆ ಒಂದು ಹೊಸ ಸೂಪರ್ ಹೀರೋನ ಇಂಟ್ರೊಡ್ಯೂಸ್ ಮಾಡಬಹುದು. ಆದರೆ ಈಗ ಈ ಶಕ್ತಿಮಾನ್ ಕ್ಯಾರೆಕ್ಟರ್ನ ಮುಂದೆ ಯಾರು ಪ್ಲೇ ಮಾಡಬಹುದು, ಯಾರಿಗೆ ಸೂಟ್ ಆಗಬಹುದು, ಅಥವಾ ಈ ಮೂವಿ ಮಾಡೋಕ್ಕೆ ಯಾವ ಡೈರೆಕ್ಟರ್ ಬರಬಹುದು ಅಂತ ನೋಡಬೇಕು. ಸೊ ನಿಮ್ಗೇನು ಅನಿಸುತ್ತೆ, ಯಾರು ಶಕ್ತಿಮಾನ್ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.